ಕಲ್ಮಲದಿಂದ ಸಿಂಧನೂರು ರಾಜ್ಯ ಹೆದ್ದಾರಿ 23 ಕಾಮಗಾರಿಗೆ ಅಕ್ರಮ ಜಲ್ಲಿ ಸಾಗಾಣಿಕೆ ಮಾಡಿದ ಕಾರಣ ಕಂಪನಿಯ ಉಪಗುತ್ತೇದಾರ ಸುಚಿತ್ ಮಿಲೇನಿಯಂ ಕಂಪನಿ ಸರ್ಕಾರಕ್ಕೆ 1,06,00,000 ರೂಪಾಯಿ ದಂಡ ಪಾವತಿಸಿದ್ದು, ಇಂದು ನನ್ನ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಎಂದು ಗುರುರಾಜ್ ನಾಗಲಾಪುರ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನ್ವಿ ತಾಲೂಕಿನ ನೀರಮಾನವಿ ಗ್ರಾಮದ ಸರ್ವೆ ನಂಬರ್ 55/1 ಮತ್ತು 56ರಲ್ಲಿ ನಿಯಮದ ಅಡಿಯಲ್ಲಿ ಪರವಾನಗಿ ಪಡೆದು ಅಕ್ರಮವಾಗಿ 54 ರೂಪಾಯಿ ಮೆಟ್ರಿಕ್ ಟನ್ ಜಲ್ಲಿಯನ್ನು ಸಾಗಾಣಿಕೆ ಮಾಡಲಾಗಿತ್ತು. ಸೆಪ್ಟೆಂಬರ್ 24, 2026ರಂದು ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿ ಇವರಿಗೆ ದೂರು ನೀಡಿದ್ದೆ. ನನ್ನ ದೂರಿನನ್ವಯ ಸರದಿ ಇಲಾಖೆಯವರು ಜಂಟಿ ಸ್ಥಳ ಪರಿಶೀಲನೆ, ಸರ್ವೆ ಹಾಗೂ ಡ್ರೋನ್ ಸರ್ವೆ ನಡೆಸಿದಾಗ 54,000 ಮೆಟ್ರಿಕ್ ಟನ್ ಅಕ್ರಮ ಜಲ್ಲಿ ಸಾಗಾಣಿಕೆ ಮಾಡಿರುವುದು ದೃಢಪಟ್ಟ ಕಾರಣ ಕಂಪನಿಗೆ 1,06,00,000 ರೂಪಾಯಿ ದಂಡ ವಿಧಿಸಿದ್ದು ಪಾವತಿಸಿದ್ದಾರೆ ಎಂದು ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸಿದರು. ಈ ಅಧಿಕಾರಿಗಳು ಏನೋ ಮಾಡಿ ತಪ್ಪು ವರದಿಯನ್ನು ಕೊಟ್ಟು 1,06,00,000 ಕಡಿಮೆ ಮಾಡಿದ್ದಾರೆ. ಈ 1,06,00,000 ಮಾಡಿದ ಮೇಲೆ ಅವರು ಕೇವಲ 32 ಲಕ್ಷ ಮಾತ್ರ ಪಾವತಿ ಮಾಡ್ತಾರೆ. ಉಳಿದಿತ್ತು ಹಾಗೆ ಜನವರಿಯಲ್ಲಿ 32 ಲಕ್ಷ ಪಾವತಿ ಮಾಡಿ ಉಳಿದು 73,16,494 ಕಟ್ಟದೆ ಹಾಗೆ ಇರ್ತಾರೆ. ನಾವು ಇದು ಕೇಳ್ತೇವೆ, ಇಷ್ಟು ದಿನ ಆಯ್ತು ಹೋರಾಟ ಮಾಡ್ತೇವೆ, ಇವೆಲ್ಲ ಮಾಡಿದ್ವಿ, ಇನ್ನೂ ನೀವು ಅವರು ದಂಡ ಪಾವತಿ ಮಾಡಿಲ್ಲ ಅಂತ ಭಾಳಷ್ಟು ಒತ್ತಾಯ ಮಾಡ್ತೀವಿ. ಆಫೀಸಲ್ಲಿ ಆಗ ಅವ್ರು ಕೇಳಲ್ಲ. ಅವಾಗ ಏನು ಮಾಡ್ತಿದ್ರೆ ಶಾಸಕರ ಭವನ ಮುಂದೆ ಮಾನ್ವಿಯಲ್ಲಿ ಒಂದು 2 ದಿನದ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತೀವಿ. ಆವಾಗ ಅಧಿಕಾರಿಗಳು ಒಂದು ನಿಂಬರ ಕೊಡ್ತಾರೆ, ನಾವು ಎಷ್ಟೇ ದುಡ್ಡು ಕಟ್ಸ್ಕೊತೀವಿ ಅಂತ ನಮಗೊಂದು ನಿಂಬರ ಕೊಡ್ತಾರೆ. ಅದಾದಮೇಲೆ ಮೇ ತಿಂಗಳಲ್ಲಿ ಅವರು 73,14,494 ಮುಂಚೆ ಕಟ್ಟಿರೋಂಥದ್ದು 32,94,456 ಇತ್ತೀಚೆಗೆ ಕಟ್ಟಿರೋಂಥದ್ದು 73,16,494 ಒಟ್ಟು 1,06,10,950 ದಂಡವನ್ನು ಪಾವತಿ ಮಾಡಿರ್ತಾರೆ. ಅದರ ಕುರಿತು ನಾವು ಈ ದಿನ ಈ ನಮ್ಮ ಹೋರಾಟ ಮಾಡಿದಾಗ ಆಗಿರ್ಬೋದು, ಅಲ್ಲಿ ಒಂದು ಜಂಟಿ ಸ್ಥಳ ಪರಿಶೀಲನೆ ಮಾಡಬೇಕಾದಾಗ ಈ ಪತ್ರಿಕಾ ಬಳಗದವರು ಹಾಗೂ ಟಿವಿ ಮಾಧ್ಯಮದವರು ಎಲ್ಲ ಬಂದು ಸಹಕಾರ ಮಾಡಿದ್ದಾರೆ. ಮತ್ತೆ ನಾವು ಹೋರಾಟ ಮಾಡಿದಾಗ ಉಪವಾಸ ಸತ್ಯಾಗ್ರಹ ಮಾಡಿದಾಗ ನೀವು ಪತ್ರಿಕಾ ಮಾಧ್ಯಮದವರು ಟಿವಿ ಮಾಧ್ಯಮದವರು ನಮಗೆ ಸಹಕಾರ ಮಾಡಿದರೆ, ಅದರಿಂದ ಈ ಒಂದು ದಂಡ ಪಾವತಿ ಮಾಡಲಿಕ್ಕೆ ನಮ್ಮದೇ ಶ್ರಮಕ್ಕಿಂತ ನಿಮ್ಮದು ಕೂಡ ಶ್ರಮ ಇದರಲ್ಲಿ ಇದೆ ಅಂತ ಹೇಳಿ ನಿಮಗೂ ಒಂದು ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ನಾಗಲಾಪುರ ಅಂತ. ನಾನು 2024ರಲ್ಲಿ ರಾಯಚೂರಿಂದ ಸಿಂಧನೂರುವರೆಗೆ ಏನು ಈಗ ಒಂದು ಕಾಮಗಾರಿ ನಡೀತಾ ಇದೆ, ರಾಜ್ಯ ಹೆದ್ದಾರಿ SS-23. ಈ ಕಾಮಗಾರಿಯ ಉಪಗುತ್ತಿಗೆ ಪಡೆದಂತಹ ಸುಚಿತ್ ಕಂಪ್ನಿಯವರು, ಇವ್ರ ಕೆಲಸ ಏನಂತ ಹೇಳಿದ್ರೆ, ಈ ಒಂದು ರಸ್ತೆ ಕಾಮಗಾರಿಗೆ ಒಂದು ಜಲ್ಲಿನ ಸಾಗಾಟ ಮಾಡುವಂಥ ಕೆಲಸ ಇವ್ರದ್ದು. ಇವರು ಮಾನ್ವಿ ತಾಲೂಕಿನ ನೀರಮಾನವಿ ಗ್ರಾಮದ ಸರ್ವೆ ನಂಬರ್ 55/1, 56ರಲ್ಲಿ ಒಂದು 84,000 ಮೆಟ್ರಿಕ್ ಟನ್ಗೆ ಮಾತ್ರ ಒಂದು ಪರವಾನಗಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆದು ಹೆಚ್ಚುವರಿಯಾಗಿ ಲೂಟಿ ಮಾಡಿ ಒಂದು 54,000 ಮೆಟ್ರಿಕ್ ಟನ್ನಷ್ಟು ಜಲ್ಲಿಯನ್ನು ರಸ್ತೆಗೆ ಸಪ್ಲೈ ಮಾಡಿದರು. ಇದರ ಕುರಿತು ನಾನು ದೂರು ನೀಡಿದಾಗ ಬಳ್ಳಾರಿಯಲ್ಲಿರುವಂಥ ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ದೂರು ಕೊಟ್ಟಾಗ ಅವರು ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಜಂಟಿ ಸ್ಥಳ ಪರಿಶೀಲನೆ ಮಾಡಿ, ನಂತರ ಡ್ರೋನ್ ಸರ್ವೆ ಮಾಡಿ, ಅದಾದ ನಂತರ ಒಂದು AC ಅವ್ರ ತಂಡ ಕೂಡ ಬಂದು ಅದಕ್ಕೆ ಆ ಒಂದು ಏರಿಯಾದಲ್ಲಿ ಬಂದು ಭೇಟಿ ನೀಡಿ 1,88,00,000 ಅಂತ ಹೇಳಿ ಅವ್ರಿಗೆ ದಂಡನ ವಿಧಿಸಿದರು. ಅದಾದ ನಂತರ ಸದರಿ ಕಂಪ್ನಿಯವರು ಇಷ್ಟು ನಾವು ಮೆಟ್ರಿಕ್ ಟನ್ನಷ್ಟು ಇಷ್ಟು ಹೊಡೆದಿಲ್ಲ ಅಂತ ಹೇಳಿ ಅವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸಮಕ್ಷಮ ಪ್ರಾಧಿಕಾರದಲ್ಲೇ ನೀವು ಬಗೆಹರಿಸ್ಕೊಳ್ಬೇಕು, ಇಲ್ಲಿ ಕೋರ್ಟಿಗೆ ಬರಬಾರ್ದು ಅಂತ ಅವರು ಒಂದು ನಿರ್ದೇಶನ ಕೊಟ್ಟಾಗ ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿಯವರು ಇವರಿಗೆ 1,88,00,000 ಇದ್ದಿದ್ದನ್ನು 1,06,00,000ಕ್ಕೆ ದಂಡವನ್ನು ಇಳಿಸಿ ಪಾವತಿ ಮಾಡಬೇಕಂತ ಹೇಳಿ ಇವರು ಸದರಿ ಕಂಪ್ನಿಯವರಿಗೆ ತಿಳಿಸ್ತಾರೆ. ಅವರು 1,06,00,000 ದಂಡವನ್ನು ಪಾವತಿ ಮಾಡಿರ್ತಾರೆ. ಈ ಒಂದು ಸುಮಾರು 2 ವರ್ಷ ಮೇಲ್ಪಟ್ಟ ಆಯಿತು ಈ ಒಂದು ಹೋರಾಟ ಮಾಡಿದ್ದಕ್ಕೆ ಒಂದು ಕಡೆ ಒಂದು ಜಯ ಸಿಕ್ಕಿದಂಗಾಗಿದೆ. ಆದ ಕಾರಣಕ್ಕಾಗಿ ಒಂದು ಪತ್ರಿಕಾದವರು ಇರ್ಬೋದು, ಟಿವಿ ಮಾಧ್ಯಮದವರು ಇರ್ಬೋದು, ಇವರೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ಈ 1,06,00,000 ದಂಡ ಪಾಲಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಈ ದಿನ ನಾನು ಒಂದು ವರದಿ ಶಫೀಕ್ ಹುಸೇನ್, ಮಾನವಿ.